ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ, ಶಶಿಮಂಗಳ ಯೋಗ. ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ಬುಧ ಇದ್ದಾನೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು. ತುಲಾ ರಾಶಿಯಲ್ಲಿ ದಿವಸ ಮಂದಿಬುದಿಯಾಗಿದೆ. ಇನ್ನು ಶನಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರೆಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ರಾಶಿಯಲ್ಲೇ ಇರೋದರಿಂದಾಗಿ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಬುಧ ಅಲ್ಲಿ ಬಂಧು ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ತಾಯಿಯ ಬಂಧುಗಳಿಂದ ಹೆಚ್ಚಿನ ಅನುಕೂಲ, ಅವರಿಂದ ಸಲಹೆ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಉತ್ಕೃಷ್ಟ ವ್ಯಾಪಾರ ಇದೆ ಈ ದಿವಸ, ಚೆನ್ನಾಗಿದೆ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರೋ ಸಣ್ಣ ಪುಟ್ಟ ಲಕ್ಷಣ, ಆತಂಕ ಬೇಡ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಶ್ರೀನಿವಾಸ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಪಂಚಾಮೃತ ಅಭಿಷೇಕ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಮಾಡ್ತೀರಾ, ಅವರಿಗಾಗಿ ಏನೋ ಒಂದು ಉಡುಗೊರೆ ಕೊಡಿಸ್ತಕ್ಕಂಥದ್ದು ಇತ್ಯಾದಿ. ಆ ರೀತಿಯಲ್ಲಿ ಹಣ ವಿನಿಯೋಗ ಇದೆ. ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಭೂಮಿ ಅಥವಾ ಇನ್ಯಾವುದೋ ವ್ಯಾಪಾರ, ಈ ಥರದ ಇನ್ವೆಸ್ಟ್ಮೆಂಟು ಶುರುವಾಗೋ ಅಂಥದ್ದೊಂದು ಚಿಂತನೆ ಆದರೂ ನಡೆಯುತ್ತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಒಳ್ಳೆಯ ವಾತಾವರಣ ಇದೆ. ಹಿರಿಯರ ಸಹಕಾರ, ಸಲಹೆ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ, ಅನುಕೂಲ ಇದೆ. ಇನ್ನು ಈ ದಿವಸ ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರಾ, ಸ್ವಲ್ಪ ಎಚ್ಚರವಾಗಿರಬೇಕು ಸಾಲದ ವಿಚಾರದಲ್ಲಿ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಚಂದ್ರ ಧನಾಧಿಪತಿ ಲಾಭದಲ್ಲಿದ್ದಾನೆ, ಲಾಭಾಧಿಪತಿ ಜೊತೆ. ಹೀಗಾಗಿ ಕೃಷಿಕರಿಗೆ, ನೀರಿನ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವ್ಯಾಪಾರಿಗಳಾಗಬಹುದು, ಕೆಲಸಗಾರರಾಗಬಹುದು, ತುಂಬ ಚೆನ್ನಾಗಿದೆ. ಅಂದರೆ ಹಾಲು ಹೈನು ಇತ್ಯಾದಿ ಎಲ್ಲರಿಗೂ ಆಗುತ್ತೆ. ಇನ್ನು ಈ ದಿವಸ ಭೂ ವ್ಯವಹಾರಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನ, ಅಲ್ಲಿ ಚಂದ್ರನೂ ಸೇರಿದ್ದಾನೆ, ಕುಜನೂ ಸೇರಿದ್ದಾನೆ. ಇದು ಪೆಟ್ರೋಲಿಯಂ ಸೂಚನೆ, ದ್ರವ ಮತ್ತು ಬೆಂಕಿ ಎರಡನ್ನೂ ಸೂಚಿಸುತ್ತೆ, ಒಳ್ಳೆಯದದು. ಆ ರೀತಿಯಲ್ಲಿ ಒಳ್ಳೆಯ ಲಾಭದಾಯಕವಾಗಿದೆ ಪೆಟ್ರೋಲ್ ಉತ್ಪನ್ನ ಅಥವಾ ಇನ್ಯಾವುದೇ ಆ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾರೂ ಆಗಬಹುದು. ಈ ದಿವಸ ಗಾಡಿ ಲೋಡ್ ಹಾಕ್ತಾ ಇದ್ದರೆ, ಪೆಟ್ರೋಲ್ ಲೋಡೆ ಒಂದಲ್ಲ 2-3 ಈ ದಿವಸ ಏನು ಅವಕಾಶ ಆಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಲಾಭ ಅಂತ ಚೆನ್ನಾಗಿದೆ. ಇನ್ನು ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗುತ್ತೆ. ಇದರ ನಿವಾರಣೆಗೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ಸನ್ನಿಧಾನದಲ್ಲಿ ಒಂದು ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ, ಸಹಕಾರ ಸಿಗುತ್ತೆ, ಪ್ರಶಂಸೆಗೆ ಪಾತ್ರರಾಗ್ತೀರ, ಚೆನ್ನಾಗಿದೆ. ಈ ದಿವಸ ನಿಮ್ಮ ಸ್ವಲ್ಪ ಮಟ್ಟಿಗೆ ತೊಡಕಿನ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಸ್ನೇಹಿತರ ಜೊತೆಗೆ ಕಲಹ, ಜಗಳ, ಮನಸ್ತಾಪ ಇಂಥದ್ದು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಅವ್ರ ಜೊತೆಗೆ ವ್ಯವಹರಿಸುವಾಗ. ಉಳಿದ ಹಾಗೆ ಈ ದಿವಸ ಚೆನ್ನಾಗಿದೆ, ಹೆಚ್ಚಿನ ಏನು ಅಂಥ ತೊಡಕುಗಳು ಕಾಣ್ತಾ ಇಲ್ಲ, ಆತಂಕ ಬೇಡ. ಪ್ರಾರ್ಥನೆ, ಗ್ರಾಮದೇವತಾ ದರ್ಶನ ಮಾಡಿ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಕುಜಚಂದ್ರರು ಸೇರಿದ್ದಾರೆ. ಹೀಗಾಗಿ ಯಾವುದಾದ್ರೂ ಒಂದು ಮನೆ ಮಟ್ಟಿಗಾದ್ರೂ ಒಂದು ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಉತ್ತಮರ ಭೇಟಿಯಾಗುತ್ತೆ ಈ ದಿವಸ. ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಜೊತೆಗೆ ಈ ದಿವಸ ಸೇವಕರು, ಸಹಾಯಕರ ಸಹಾಯ ಇರೋದಿಲ್ಲ. ನಿಮಗೆ ಹೆಚ್ಚಿನ ವರ್ಕ್ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ. ಮನೆಯಲ್ಲೂ ಕೆಲಸ, ಹೊರಗೂ ಕೆಲಸ, ಆ ಥರ ಒಂದು ಕೆಲಸದ ಹೊರೆ ನಿಮ್ಮ ಪಾಲಿಗಿದೆ ಈ ದಿವಸ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಲಾಭ ಇದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಸರ್ಕಾರಿ ನೌಕರಿ ಇತ್ಯಾದಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಲಾಭ ಇದೆ. ಮತ್ತು ಈ ದಿವಸ ಸ್ವಲ್ಪ ಆಹಾರ ತೊಂದರೆ ಇದೆ, ಅನಗತ್ಯ ಆಹಾರ. ಅಂದರೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಲ್ಲ, ಅತಿಯಾಗಿ ಚೆನ್ನಾಗಿದ್ದರೆ ಅತಿಯಾಗಿ ತೊಗೊಂಡ್ಬಿಡೋದು, ಅದು ತೊಂದರೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.